Dear friends, welcome to InQUEST. In this class, let's discuss about 10th November 2021 daily current affairs. So, ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ತೆಗೆದುಕೊಂಡಿರ್ತೇವೆ. ಸೊ ಇದರ ಜೊತೆ ಇನ್ಕ್ವೆಸ್ಟ್ ಒನ್ ಲೈನರ್ಸ್ ಮತ್ತೆ ಇನ್ಕ್ವೆಸ್ಟ್ ಕ್ವಿಜ್ ನ ಕೂಡ ನಿಮ್ಗೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಶನ್ ಕೊಡ್ಲಿದ್ದೇವೆ. ಯಾರು ಫಸ್ಟ್ 5 ಕರೆಕ್ಟ್ ಆನ್ಸರ್ಸ್ ನ ಕೊಡ್ತಾರೆ, ಸೊ ವಿ ಗೋಯಿಂಗ್ ಟು ಅಕ್ನಾಲೇಜ್ ದೆಮ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಶನ್. And this activity is useful for your UPSC, KPSC, Group C, PSI, and all other competitive exams. So let's see the index of today's discussion. Article number 1, delivery of 4th Scorpion submarine Vela to Indian Navy. So Indian Navy ge 4ನೇ ಸಬ್ಮರೈನ್ ನಾ ಡೆಲಿವರ್ ಮಾಡಲಾಗಿದೆ. ಸೊ ಅದರ ಹೆಸರು ವೇಲಾ. ಸೊ ಈ ವೇಲಾ ಅನ್ನೋ ಸಬ್ಮರೈನ್ ನ ಅಂಡರ್ ಪ್ರಾಜೆಕ್ಟ್ 75 ಅಲ್ಲಿ ಕ್ರಿಯೇಟ್ ಮಾಡಲಾಗಿರುತ್ತದೆ ಅಥವಾ ಇದನ್ನ ಡೆವಲಪ್ ಮಾಡಲಾಗಿರುತ್ತದೆ. ಹಾಗಿದ್ರೆ ವಾಟ್ ಆರ್ ದಿ ಡಿಫರೆಂಟ್ ನೇಮ್ಸ್ ಆಫ್ ಸಬ್ಮರೈನ್? ಸೊ ಈ ಪ್ರಾಜೆಕ್ಟ್ 75 ಅಲ್ಲಿ ಬರ್ತಕ್ಕಂತ ಬೇರೆ ಬೇರೆ ಸಬ್ಮರೈನ್ ಗಳ ಬೇರೆ ಬೇರೆ ಹೆಸರುಗಳೇನು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಈ ಆರ್ಟಿಕಲ್ ಅಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. So with this, the second article is related to UNESCO. UNESCO picks Srinagar as a creative city. So UNESCO ನಮ್ಗೆಲ್ಲ ತಿಳಿದಿರೋ ಹಾಗೆ ಹೆರಿಟೇಜ್ ಸೆಂಟರ್ಸ್ ನ ಇದು ಐಡೆಂಟಿಫೈ ಮಾಡ್ತಾ ಇರುತ್ತೆ. ಅದ್ರ ಜೊತೆ ಇಟ್ ಆಲ್ಸೋ ಡಸ್ ದಿ ಐಡೆಂಟಿಫಿಕೇಶನ್ ಆಫ್ ಕ್ರಿಯೇಟಿವ್ ಸಿಟಿ. ಸೊ ಈ ಒಂದು ಏರಿಯಾದಲ್ಲಿ ಈಗ ಶ್ರೀನಗರವನ್ನ ಕ್ರಿಯೇಟಿವ್ ಸಿಟಿ ಲಿಸ್ಟ್ ಗೆ ಸೇರಿಸಲಾಗಿದೆ. ಹಾಗಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ರಿಯೇಟಿವ್ ಸಿಟೀಸ್ ಯಾವ್ಯಾವು, ಸೊ ಅದನ್ನ ಯಾವ ಸಿಟೀಸ್ ನ ಕ್ರಿಯೇಟಿವ್ ಸಿಟಿ ಅಂತ ಯುನೆಸ್ಕೋ ಐಡೆಂಟಿಫೈ ಮಾಡಿದೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ಆರ್ಟಿಕಲ್ ನಂಬರ್ 3, ಝಿಕಾ ಕೇಸಸ್ ಇನ್ UP, ಡೆಲ್ಲಿ ಟು ಆನ್ ಅಲರ್ಟ್. ಸೊ ಝಿಕಾ ಕೇಸಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಝಿಕಾ ವೈರಸ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಆರ್ಟಿಕಲ್ ನಂಬರ್ 4, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸೆಂಟ್ಸ್ ಪದ್ಮಾ ಅವಾರ್ಡ್ಸ್ ಫಾರ್ ದಿ ಇಯರ್ 2021. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ಈ ಪದ್ಮಾ ಅವಾರ್ಡ್ಸ್ ಅಂದ್ರೆ ಏನು, ಯಾವ ಪದ್ಮಾ ಅವಾರ್ಡ್ಸ್ ನ ಕೊಡ್ಲಾಗುತ್ತೆ, ಸೊ ಯಾರ್ಯಾರು ಈ ವರ್ಷದ ಪದ್ಮಾ ಅವಾರ್ಡ್ಸ್ ನ ರಿಸೀವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ ನಂಬರ್ 5, ಕ್ಯಾಬಿನೆಟ್ ನಾಟ್ ಫಾರ್ ರೀನೇಮಿಂಗ್ ಮುಂಬೈ ಕರ್ನಾಟಕ ಆಸ್ ಕಿತ್ತೂರ್ ಕರ್ನಾಟಕ. ಸೊ ಈ ಕರ್ನಾಟಕ ರಾಜ್ಯದ ಮುಂಬೈ ಕರ್ನಾಟಕ ಭಾಗ ಏನಿತ್ತು, ಸೊ ಇದನ್ನ ಕಿತ್ತೂರ್ ಕರ್ನಾಟಕವಾಗಿ ಮರುನಾಮಕರಣ ಮಾಡ್ಲಿಕ್ಕೆ ಸೊ ಕ್ಯಾಬಿನೆಟ್ ತನ್ನ ಅಂಗೀಕಾರವನ್ನ ಸೂಚಿಸಿದೆ. ಸೊ ಆರ್ಟಿಕಲ್ ನಂಬರ್ 6, ನ್ಯೂ ಸ್ಯಾಂಡ್ ರೂಲ್ಸ್ ಅಪ್ರೂವ್ಡ್. ಸೊ ಇದು ಕೂಡ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ನ್ಯೂಸ್ ಆಗಿರುತ್ತೆ. ಈ ಸ್ಯಾಂಡ್ ಮಾಫಿಯಾ ಏನಿದೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡ್ಲಿಕ್ಕೆ ಹೊಸ ಕಾನೂನುಗಳನ್ನ ತಂದಿದೆ. ಸೊ ಅದನ್ನ ನಾವು ನ್ಯೂ ಸ್ಯಾಂಡ್ ರೂಲ್ಸ್ ಅಂತ ಕರಿತೀವಿ. ಸೊ ಏನೇನ್ ರೂಲ್ಸ್ ಬಂದಿದೆ, ಇದ್ರ ಕೆಳಗಡೆ ಯಾರ್ಯಾರು ಕಮಿಟೀಸ್ ಇರುತ್ತೆ, ಅವ್ರಿಗೆ ಏನೇನ್ ಪವರ್ಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ ನಂಬರ್ 7, ಸೊ ಚೈನೀಸ್ ಫಿನಿಶ್ ಸ್ಪೇಸ್ ವಾಕ್ ಔಟ್ಸೈಡ್ ಫ್ಯೂಚರ್ ಸ್ಟೇಷನ್. ಸೊ ಸ್ಪೇಸ್ ಅಲ್ಲಿ ಚೈನಾ ಇಸ್ ಕಮಿಂಗ್ ಅಪ್ ವಿತ್ ಸ್ಟೇಷನ್. ಸೊ ಈ ಒಂದು ಚೈನಾ ಸ್ಟೇಷನ್, ಫ್ಯೂಚರ್ ಸ್ಟೇಷನ್ ಮುಂದೆ ಸೊ ಒನ್ ಆಫ್ ದಿ ಫಸ್ಟ್ ಚೈನೀಸ್ ವಿಮೆನ್, ಸೊ ಚೈನೀಸ್ ನ ಮೊಟ್ಟ ಮೊದಲ ಮಹಿಳೆ ಅಲ್ಲಿ ಸ್ಪೇಸ್ ವಾಕ್ ಮಾಡಿರ್ತಾರೆ. ಸೊ ಅವ್ರು ಯಾರು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ತಾ ಬಂದ್ಬಿಡೋಣ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಆನ್ಸರ್ಸ್ ಆಫ್ ನಿನ್ನೆ ಕೊಟ್ಟಿರ್ತಕ್ಕಂಥ ಇನ್ಕ್ವೆಸ್ಟ್ ಚಾಲೆಂಜ್ ನ ಆನ್ಸರ್ಸ್ ನಾವ್ ಇಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರಗಳನ್ನ ನೋಡ್ಬೋದು. ಸೊ ಮೊದಲು ಆನ್ಸರ್ ಕೊಟ್ಟ ಪಾರ್ಟಿಸಿಪೇಟ್ಸ್, ಸೊ ವಿ ಅಪ್ರಿಶಿಯೇಟ್ you wholeheartedly for your participation in the quiz. So Rachana Gaudar, Manjunath, Amit Saxena, Teju, then Chidanand, Bhanu Dodmani. So we encourage such participation in the InQuest quiz. So with this, let's go to the article number 1. So this article is related to Ministry of Defense. So delivery of 4th Scorpion submarine, so that is named as Vela to Indian Navy. So the 4th submarine of the project 75. So project 75 na 4ನೇ ಸಬ್ಮರೈನ್, so yard 11878 was delivered to the Indian Navy. So ಈ ಸಬ್ಮರೈನ್ ನ ನಾವು ವೇಲಾ ಅಂತ ಕರಿತೀವಿ. So project 75 includes construction of 6 submarine of Scorpion design. So ಈ Scorpion design ಅಲ್ಲಿ 6 ಸಬ್ಮರೈನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಪ್ರಾಜೆಕ್ಟ್ 75 ನ ಕಮಿಷನ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಇವಾಗ ಡೆಲಿವರ್ ಆಗಿರೋದು 4th. ಸೊ ಇನ್ನೂ ಕೂಡ 6 ಆಗ್ಬೇಕಂದ್ರೆ ಇನ್ನೂ ಕೂಡ 2 ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಇವಾಗ ಡೆಲಿವರ್ ಆಗಿರೋದು 4th one. ಸೊ ಅದರ ಹೆಸರೇನು ಅಂದ್ರೆ ವೇಲಾ. ಸೊ ದೀಸ್ ಸಬ್ಮರೈನ್ಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅಟ್ ಮಜಗಾಂವ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್, ಮುಂಬೈ, ಅಂಡರ್ ಕೊಲಾಬರೇಷನ್ ವಿತ್ ನೇವಲ್ ಗ್ರೂಪ್ ಫ್ರಾನ್ಸ್. ಸೊ ನೇವಲ್ ಗ್ರೂಪ್ ಫ್ರಾನ್ಸ್ ಮತ್ತೆ ಭಾರತ ರಾಷ್ಟ್ರದ ಮುಂಬೈಯಲ್ಲಿ ಇರ್ತಕ್ಕಂಥ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಖಾಂತರ ಈ ಶಿಪ್ಸ್ ನ ಕನ್ಸ್ಟ್ರಕ್ಷನ್ ಮಾಡಲಾಗ್ತಾ ಇದೆ. ಸೊ ಕ್ರಿಸ್ಟಿನ್ ವೇಲಾ, ಕ್ರಿಸ್ಟಿನ್ ಅಂದ್ರೆ ನೇಮ್ಡ್ ಅಂತ, ಕ್ರಿಸ್ಟಿನ್ ವೇಲಾ ದಿ ಸಬ್ಮರೈನ್ ವಾಸ್ ಲಾಂಚ್ಡ್ ಆನ್ 6 May
2019 and has completed all major harbor and sea trials including weapon and sensor trials. So ಅದರ ಟ್ರಯಲ್ಸ್ ಏನೇನಿರುತ್ತೆ. ಸೊ ಇದು ಆಕ್ಚುಲಿ ಲಾಂಚ್ ಆಗಿರೋದು 6 May 2019 ಅಲ್ಲಿ. ಸೊ ಇವಾಗ ಅದು ನೇವಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ ಆಲ್ ದೀಸ್ ಟೈಮ್ ದೇ ವರ್ ಕಂಡಕ್ಟಿಂಗ್ ಆಲ್ ಮೇಜರ್ ಹಾರ್ಬರ್ ಮತ್ತೆ ಸಿ ಟ್ರಯಲ್ಸ್ ಇನ್ಕ್ಲೂಡಿಂಗ್ ಅದರ ವೆಪನ್ಸ್ ಮತ್ತೆ ಸೆನ್ಸರ್ ಟ್ರಯಲ್ಸ್, ಹೌ ಫಂಕ್ಷನಲ್ ದೇ ಆರ್. ಸೊ ಅದನ್ನೆಲ್ಲ ಚೆಕ್ ಮಾಡಿ ಫೈನಲಿ ಇದನ್ನ ಇಂಡಿಯನ್ ನೇವಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಹಾಗಿದ್ರೆ ಪ್ರಾಜೆಕ್ಟ್ 75 ಆಫ್ ಇಂಡಿಯಾ ಅಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಪ್ರಾಜೆಕ್ಟ್ 75 envisages indigenous construction of 6 modern conventional submarines with contemporary equipment, weapons and sensors, advanced torpedoes and modern missiles. So ಇದು ಇಂಡಿಜಿನಸ್ ಕನ್ಸ್ಟ್ರಕ್ಷನ್ ಅಂದ್ರೆ ಭಾರತ ದೇಶದಲ್ಲೇ ಇದರ ಒಂದು ಉತ್ಪಾದನೆ ಅಥವಾ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ಸೊ ದಿಸ್ ವಿಲ್ ಹ್ಯಾವ್ ಕಂಟೆಂಪ್ರರಿ ಎಕ್ವಿಪ್ಮೆಂಟ್ ಇರುತ್ತೆ, ವೆಪನ್ಸ್ ಅಂಡ್ ಸೆನ್ಸಾರ್ಸ್ ಮತ್ತೆ ಅಡ್ವಾನ್ಸ್ ಟಾರ್ಪಿಡೋಸ್ ಇರುತ್ತೆ, ಮತ್ತೆ ಮಾಡರ್ನ್ ಮಿಸೈಲ್ಸ್ ನ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ದಿ ಓವರ್ ಆಲ್ aim would be to progressively build indigenous capabilities in the private sector to design, develop and manufacture complex weapon system for the future needs of the armed forces. So ನಮ್ಮ ರಾಷ್ಟ್ರದ ಈ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಮಿಲಿಟರಿ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೋ ಸೊ ಅದನ್ನ ನಾವು ಇಂಡಿಜಿನಿಯಸ್ಲಿ ಅಂದ್ರೆ ಭಾರತ ದೇಶದಲ್ಲಿಯೇ ಇವುಗಳನ್ನೆಲ್ಲವನ್ನು ಡಿಸೈನಿಂಗ್ ಇರ್ಲಿ ಅಥವಾ ಡೆವಲಪ್ಮೆಂಟ್ ಇರ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಲಿ, ಸೊ ಇವೆಲ್ಲವನ್ನು ಭಾರತ ರಾಷ್ಟ್ರದಲ್ಲಿಯೇ ತಯಾರಿ ಮಾಡಬೇಕು ಅನ್ನೋ ಸಲುವಾಗಿ ಈ ಪ್ರಾಜೆಕ್ಟ್ 75 ನ ಕಮಿಷನ್ ಮಾಡಲಾಗಿರುತ್ತದೆ. ಸೊ ಬಿಕಾಸ್ we were till now we were heavily dependent on other nations for our defense requirement. So this will be an important step towards meeting broader national objectives like encouraging self reliance. ಅಂದ್ರೆ ನಾವು ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಇದೊಂದು ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ ಅಲೈನಿಂಗ್ ದಿ ಡಿಫೆನ್ಸ್ ಸೆಕ್ಟರ್ ವಿತ್ ದಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಫ್ ದಿ ಗವರ್ನಮೆಂಟ್. ಸೊ ಭಾರತ ರಾಷ್ಟ್ರದ ಆಂಬಿಷಿಯಸ್ ಥಿಂಗ್ ಏನಿರುತ್ತೆ ಅದನ್ನ ಮೇಕ್ ಇನ್ ಇಂಡಿಯಾ ಅಂತ ಏನ್ ಕರಿತೀವಿ. ಸೊ ಇದಕ್ಕೆ ನಮ್ಮ ಡಿಫೆನ್ಸ್ ಸೆಕ್ಟರ್ ನ ಅಲೈನ್ ಮಾಡ್ಲಿಕ್ಕೆ ಅಂದ್ರೆ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಕೂಡ ನಾವು ಇಂಡಿಜಿನಸ್ಲಿ ನಾವು ತಯಾರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಾಜೆಕ್ಟ್ 75 ತುಂಬಾ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿರುತ್ತೆ. ಸೊ ಈ ಪ್ರಾಜೆಕ್ಟ್ 75 ಅಲ್ಲಿ ಬರ್ತಕ್ಕಂತ ಸಬ್ಮರೈನ್ಸ್ ಏನು, ಅವುಗಳ ಹೆಸರುಗಳೇನು ಅನ್ನೋದನ್ನ ತಿಳ್ಕೊಳ್ತಾ ಬಂದ್ಬಿಡೋಣ. 3 ಸಬ್ಮರೈನ್ಸ್ ಯಾವ್ದ್ಯಾವ್ದು ಅಂದ್ರೆ INS ಕಲಾವರಿ, INS ಕಂದೇರಿ ಮತ್ತೆ INS ಕಾರಂಜ್ have been commissioned into the Indian Navy. So ಈ 3 ಸಬ್ಮರೈನ್ಸ್ ಆಲ್ರೆಡಿ ಇಂಡಿಯನ್ ನೇವಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಸೊ ಇಟ್ ಇಸ್ ಬೀನ್ ಕಮಿಷನ್ಡ್ ಅಂಡರ್ ಇಂಡಿಯನ್ ನೇವಿ. As of 10th November 2021, INS Vela. So ನಾವು ಮಾತಾಡ್ತಾ ಇರೋದು ಇದೇ ಸಬ್ಮರೈನ್ ಬಗ್ಗೆ. ಈ INS Vela has been delivered to Indian Navy and it will be commissioned soon. So ಇದನ್ನ ಅತ್ಯಂತ ತ್ವರಿತವಾಗಿ ಕಮಿಷನ್ ಮಾಡಲಾಗುತ್ತೆ. ಅಂಡ್ ಮಿಕ್ಕಿರೋ 2 ಟೋಟಲ್ ನಾನು ಮುಂಚೆನೆ ಹೇಳ್ದಾಗೆ 6 ಸಬ್ಮರೈನ್ಸ್ ನ ಪ್ರಾಜೆಕ್ಟ್ 75 ಕೆಳಗಡೆ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ 4 ಕಂಪ್ಲೀಟ್ ಆಗಿದೆ. 5ನೇದನ್ನ INS ವಾಗೀರ್ ಅಂತ ನೇಮ್ ಮಾಡಲಾಗಿದೆ, ಮತ್ತೆ 6ನೇದನ್ನ INS ವಾಕ್ಷಿರ್ ಅಂತ ನೇಮ್ ಮಾಡಲಾಗಿದೆ. ಸೊ ಇವುಗಳ ಡೆವಲಪ್ಮೆಂಟ್ ಇನ್ನು ನಡೀತಾ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಪ್ರಾಜೆಕ್ಟ್ 75. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. UNESCO picks Srinagar as creative city. So ಶ್ರೀನಗರವನ್ನ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಪಟ್ಟಿಗೆ ಸೇರಿಸಲಾಗಿದೆ. ದಿ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ has picked Srinagar among 49 cities as part of creative city network under the crafts and folk art category. So ಯಾವ ಒಂದು ಕ್ಯಾಟಗರಿಯಲ್ಲಿ ಇದನ್ನ ಕ್ರಿಯೇಟಿವ್ ಸಿಟಿ ಅಂತ ನೇಮ್ ಮಾಡಿದೆ ಅಂದ್ರೆ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ ಕ್ಯಾಟಗರಿಯಲ್ಲಿ ಇದನ್ನ ಕ್ರಿಯೇಟಿವ್ ಸಿಟಿ ಆಗಿ ಯುನೆಸ್ಕೋ ಐಡೆಂಟಿಫೈ ಮಾಡಿದೆ. The process of nomination of Srinagar under the UNESCO Creative City Network was undertaken and funded under the World Bank funded Zeelam Tavi Food Recovery Project. So ಈ Zeelam Tavi Food Recovery Project, Flood Recovery Project. So Zeelam Tavi ಫ್ಲಡ್ ರಿಕವರಿ ಪ್ರಾಜೆಕ್ಟ್ ಏನಿದೆ, ಸೊ ದಿಸ್ ಇಸ್ ಆಕ್ಚುಲಿ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇವರು ಆಕ್ಚುಲಿ ಈ ಇನಿಷಿಯೇಟಿವ್ ನ ತಗೊಂಡಿರ್ತಾರೆ. ಸೊ ಏನಂದ್ರೆ ಶ್ರೀನಗರನ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಗೆ ಆಡ್ ಮಾಡಬೇಕು ಅನ್ನೋ ಪ್ರಪೋಸಲ್ ನ ಸೊ ದಿಸ್ ಝೀಲಂ ತಾವಿ ಫ್ಲಡ್ ರಿಕವರಿ ಪ್ರಾಜೆಕ್ಟ್ ಪ್ರಪೋಸ್ ಮಾಡಿರುತ್ತೆ. ಸೊ ದಿಸ್ ಇಸ್ ದಿ ರೆಕಗ್ನಿಷನ್ ಆಫ್ ದಿ ಹಿಸ್ಟಾರಿಕಲ್ ಕ್ರಾಫ್ಟ್ಸ್ ಅಂಡ್ ಆರ್ಟ್ಸ್ ಆಫ್ ದಿ ಸಿಟಿ. ಸೊ ಈ ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ಕ್ರಾಫ್ಟ್ಸ್ ಅಂಡ್ ಆರ್ಟ್ ಏನಿರುತ್ತೆ, ಕಲೆ ಮತ್ತೆ ಕರಕುಶಲತೆ ಏನಿರುತ್ತೆ, ಸೊ ಅದರ ಐಡೆಂಟಿಫಿಕೇಶನ್ಗೆ ಇದೊಂದು ಮಹತ್ವಪೂರ್ಣವಾದಂತ ಒಂದು ಹೆಜ್ಜೆ ಆಗಿರುತ್ತೆ. ದಿ ಇನ್ಕ್ಲೂಷನ್ ಇಸ್ ಲೈಕ್ಲಿ ಟು ಪೇವ್ ವೇ ಫಾರ್ ದಿ ಸಿಟಿ
to represent its handicrafts on the global stage through UNESCO. So ಯಾವಾಗ ಈ ತರ ಯುನೆಸ್ಕೋ ರೆಕಗ್ನಿಷನ್ ಸಿಗುತ್ತೆ, ಸೊ ಈ ಒಂದು ಸಿಟಿಯಲ್ಲಿ ಇರತಕ್ಕಂತ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ಕರಕುಶಲ ವಸ್ತುಗಳು ಏನಿರುತ್ತೆ, ಸೊ ಇದಕ್ಕೊಂದು ಜಾಗತಿಕ ಮಾರುಕಟ್ಟೆ ಅಥವಾ ಗ್ಲೋಬಲ್ ಸ್ಟೇಜ್ ಸಿಗೋದಕ್ಕೆ ಬಹಳ ಸುಲಭವಾಗುತ್ತೆ. ದಿ ನೆಟ್ವರ್ಕ್ ಇನ್ವಾಲ್ವ್ಸ್ folk art, media, film, literature, design, gastronomy and media art. So ಈ ನೆಟ್ವರ್ಕ್ ಅಲ್ಲಿ ಫೋಕ್ ಆರ್ಟ್ ಸಂಬಂಧಪಟ್ಟ ಸಿಟಿಗಳಿರ್ಬೋದು, ಮೀಡಿಯಾ ಇರ್ಬೋದು, ಫಿಲ್ಮ್ ಇರ್ಬೋದು, ಲಿಟ್ರೇಚರ್ ಸಾಹಿತ್ಯ ಇರ್ಬೋದು, ಡಿಸೈನ್ ಇರ್ಬೋದು, ಗ್ಯಾಸ್ಟ್ರೋನಾಮಿ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಫುಡ್, ಮತ್ತೆ ಮೀಡಿಯಾ ಆರ್ಟ್. ಸೊ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಏನಾದ್ರೂ ಸ್ಪೆಷಲೈಸ್ಡ್ ಸಿಟೀಸ್ ಇದ್ರೆ ಅದನ್ನ ಈ ಯುನೆಸ್ಕೋ ರೆಕಗ್ನೈಸ್ ಮಾಡುತ್ತೆ. ಸೊ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯುನೆಸ್ಕೋ ರೆಕಗ್ನೈಸ್ಡ್ ಸಿಟೀಸ್ ಅಥವಾ ಕ್ರಿಯೇಟಿವ್ ಸಿಟೀಸ್ ಯಾವ್ದ್ಯಾವ್ದು ಅಂದ್ರೆ ಜೈಪುರ್. ಸೊ ಜೈಪುರ್ನ ಆಲ್ರೆಡಿ ರೆಕಗ್ನೈಸ್ ಮಾಡಿದೆ ಇನ್ ದ ಕ್ಯಾಟಗರಿ ಆಫ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್, ಸೊ ಇನ್ ದ ಇಯರ್ 2015. ಅದಾದ್ಮೇಲೆ ವಾರಣಾಸಿ ಮತ್ತೆ ಚೆನ್ನೈ, ಸೊ ಕ್ರಿಯೇಟಿವ್ ಸಿಟಿ ಆಫ್ ಮ್ಯೂಸಿಕ್ ಈ ಕ್ಯಾಟಗರಿಯಲ್ಲಿ 2015 ಮತ್ತೆ 2017 ಕ್ರಮವಾಗಿ ಸೊ ಯುನೆಸ್ಕೋ ಇದನ್ನ ರೆಕಗ್ನೈಸ್ ಮಾಡಿರುತ್ತೆ. ಅದಾದ್ಮೇಲೆ ಮುಂಬೈ ಯಾವ ಕ್ಯಾಟಗರಿ ಅಂದ್ರೆ ಫಿಲಮ್, ಸೊ ಇನ್ ದ ಇಯರ್ 2019. ಅದಾದ್ಮೇಲೆ ಹೈದರಾಬಾದ್ ಇನ್ ಗ್ಯಾಸ್ಟ್ರೋನಾಮಿ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ಇಸ್ ಫೇಮಸ್ ಫಾರ್ ಬಿರಿಯಾನೀಸ್ ಅಂಡ್ ಫುಡ್ ಸ್ಟಫ್. ಸೊ ಅದರಿಂದ ಇದನ್ನ ಗ್ಯಾಸ್ಟ್ರೋನಾಮಿ ಕ್ಯಾಟಗರಿಯಲ್ಲಿ ಸೊ 2019 ಇದನ್ನ ರೆಕಗ್ನೈಸ್ ಮಾಡಿದೆ. ಸೊ ದೀಸ್ ಆರ್ ದಿ ಪ್ಲೇಸಸ್ ದಟ್ ಹ್ಯಾವ್ ಬೀನ್ ಸೋ ಫಾರ್ recognized as members of UCCN ಅಂದ್ರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂಡರ್ ಅಲ್ಲಿ ನೇಮ್ ಮಾಡಲಾಗಿದೆ. ಸೊ ಇವಾಗ ಈ ಒಂದು ನಗರವನ್ನ ಇದಕ್ಕೆ ಆಡ್ ಮಾಡಲಾಗ್ತಾ ಇದೆ ಬಿಕಾಸ್ ಆಫ್ ಇಟ್ಸ್ ಆರ್ಟ್ ಅಂಡ್ ಹ್ಯಾಂಡಿಕ್ರಾಫ್ಟ್. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಝಿಕಾ ಕೇಸಸ್ ಇನ್ UP ಮತ್ತೆ ಡೆಲ್ಲಿ. ಸೊ ಡೆಲ್ಲಿ ಮತ್ತೆ UP ಅಲ್ಲಿ ಸ್ವಲ್ಪ ಝಿಕಾ ಕೇಸಸ್ ಕಾಣಿಸ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ಝಿಕಾ? So according to the information released by World Health Organization, a majority of those infected with Zika virus disease either remain asymptomatic. ಅಂದ್ರೆ 80% ಜನರು ಈ ಝಿಕಾ ವೈರಸ್ ಇನ್ಫೆಕ್ಷನ್ ಆಗಿದ್ರು ಯಾವುದೇ ಲಕ್ಷಣಗಳನ್ನ ತೋರಿಸುವುದಿಲ್ಲ, ಆರ್ ಶೋ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ತುಂಬಾ ಕಡಿಮೆ ಗುಣಲಕ್ಷಣಗಳನ್ನ ತೋರಿಸ್ತಾರೆ. ಯಾವ್ದಂದ್ರೆ ಫೀವರ್ ಇರ್ಬೋದು, ರ್ಯಾಶ್ ಇರ್ಬೋದು, ಕಂಜಕ್ಟಿವೈಟಿಸ್ ಅಂದ್ರೆ ಕಣ್ಣು ರೆಡ್ ಆಗೋದಿರ್ಬೋದು, ಬಾಡಿ ಏಕ್ ಮತ್ತೆ ಜಾಯಿಂಟ್ಸ್ ಪೇನ್ಸ್ ನ ಸಿಂಪ್ಟಮ್ಸ್ ನ ತೋರಿಸ್ತಾರೆ. ಸೊ ಇದು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂದ್ರೆ ದಿ ಮಸ್ಕಿಟೋ. ಸೊ ಮಸ್ಕಿಟೋ ವೆಕ್ಟರ್ ಇದನ್ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಯಾವ ಮಸ್ಕಿಟೋ ಅಂದ್ರೆ ಎಡಿಸ್ ಈಜಿಪ್ಟಿ. ಸೊ ಇದನ್ನ ಕೇಳಿರ್ತೀರಾ. ಸೊ ದಿಸ್ ಆಲ್ಸೋ ಟ್ರಾನ್ಸ್ಮಿಟ್ಸ್ ಡೆಂಗ್ಯೂ. ಸೊ ಈ ಡೆಂಗ್ಯೂ ವೈರಸ್ ನ ಟ್ರಾನ್ಸ್ಮಿಟ್ ಮಾಡ್ತಕ್ಕಂತ ಈ ಎಡಿಸ್ ಈಜಿಪ್ಟಿ ಸೊಳ್ಳೆ ಏನಿದೆ, ಸೊ ಇದು ಈ ಝಿಕಾ ವೈರಸ್ ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಅಂಡ್ ಈ ಸೊಳ್ಳೆ ಭಾರತ ದೇಶದಲ್ಲಿ ಜಾಸ್ತಿ ಇದೆ. ಸೊ ವಿತ್ ನೋ ವ್ಯಾಕ್ಸಿನ್ ಆರ್ ಡ್ರಗ್. ಸೊ ಇದುವರೆಗೂ ಈ ಒಂದು ಕಾಯಿಲೆಗೆ ಯಾವುದೇ ವ್ಯಾಕ್ಸಿನ್ ಆಗ್ಲಿ ಅಥವಾ ಯಾವುದೇ ಒಂದು ಮೆಡಿಸಿನ್ ಆಗ್ಲಿ ಯಾವುದು ಇರೋದಿಲ್ಲ. ಈದರ್ ಟು ಪ್ರಿವೆಂಟ್ ಆರ್ ಟ್ರೀಟ್, ಅದರ ಚಿಕಿತ್ಸೆಗಾಗ್ಲಿ ಅಥವಾ ಅದನ್ನ ತಡೆಗಟ್ಲಿಕ್ಕಾಗ್ಲಿ ಸೊ ಇದುವರೆಗೂ ಯಾವುದೇ ಒಂದು ಚಿಕಿತ್ಸೆ ಅಥವಾ ವ್ಯಾಕ್ಸಿನ್ ಆಗ್ಲಿ ಅಥವಾ ಡ್ರಗ್ ಇರೋದಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೌ ವಿ ನೀಡ್ ಟು make sure that these mosquitoes are avoided. So with this, let's go to the article number 4. So President of India presents Padma Awards for the year 2021. So 2021 ಸಾಲಿನ ಪದ್ಮ ಪ್ರಶಸ್ತಿಗಳನ್ನ ಪ್ರೆಸಿಡೆಂಟ್ ಅವರು ನೀಡಿದ್ದಾರೆ. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ರಾಮನಾಥ್ ಕೋವಿಂದ್ ಪ್ರೆಸೆಂಟೆಡ್ ಪದ್ಮ ವಿಭೂಷಣ್, ಪದ್ಮಭೂಷಣ್, ಪದ್ಮಶ್ರೀ. ಸೊ 3 ಬರುತ್ತೆ ಈ ಪದ್ಮ ಅವಾರ್ಡ್ಸ್ ಅಲ್ಲಿ. ಒಂದು ಪದ್ಮ ವಿಭೂಷಣ್, ಇನ್ನೊಂದು ಪದ್ಮಭೂಷಣ್, ಇನ್ನೊಂದು ಪದ್ಮಶ್ರೀ ಅವಾರ್ಡ್ ಫಾರ್ ದಿ ಇಯರ್ 2021 at the civil investiture ceremony 1 held at Rashtrapati Bhavan. So Padma Awardees 2021. So Padma Awardees are one of the highest civilian awards of India. So ಭಾರತ ರಾಷ್ಟ್ರದ ಒಂದು ಹೈಯೆಸ್ಟ್ ಸಿವಿಲಿಯನ್ ಪ್ರಶಸ್ತಿ ಇದಾಗಿರುತ್ತೆ. ಆರ್ ಕನ್ಫರ್ಮ್ಡ್ ಇನ್ 3 categories. One is Padma Vibhushan, Padma Bhushan and Padma Shri in various disciplines and fields. So ಇದನ್ನ ಬೇರೆ ಬೇರೆ ಡಿಸಿಪ್ಲಿನ್ಸ್ ಮತ್ತೆ ಫೀಲ್ಡ್ಸ್ ಅಲ್ಲಿ ನೀಡಲಾಗುತ್ತದೆ ಫಾರ್ ವೇರಿಯಸ್ ಆಕ್ಟಿವಿಟೀಸ್ ಸಚ್ ಆಸ್ ಆರ್ಟ್ ಇರ್ಬೋದು, ಕಲೆ ಇರ್ಬೋದು, ಸೋಷಿಯಲ್ ವರ್ಕ್ ಇರ್ಬೋದು, ಅಥವಾ ಪಬ್ಲಿಕ್ ಅಫೇರ್ಸ್ ಇರ್ಬೋದು, ಸೈನ್ಸ್ ಅಂಡ್ ಅಫೇರ್ಸ್ ಇರ್ಬೋದು ಅಂಡ್ ಸೋ ಫಾರ್. ಸೊ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ರೆಕಗ್ನೈಸ್ ಮಾಡಿ ಈ 3 ಪ್ರಶಸ್ತಿಗಳನ್ನ ಪ್ರತಿ ವರ್ಷ ನೀಡಲಾಗುತ್ತೆ. ಸೊ ಪದ್ಮ ಅವಾರ್ಡ್ಸ್ ಸೊ ಯಾವ್ಯಾವ ಸಾಧನೆಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ಪದ್ಮ ವಿಭೂಷಣ್ ಸೊ ಅವಾರ್ಡೆಡ್ ಫಾರ್ ಎಕ್ಸೆಪ್ಷನಲ್ ಅಂಡ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್. ಸೊ ಯಾರು ಎಕ್ಸೆಪ್ಷನಲ್ ಮತ್ತೆ ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್ ಮಾಡಿರ್ತಾರೋ ಸೊ ಅವ್ರಿಗೆ ಈ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಪದ್ಮಭೂಷಣ್ ಅವಾರ್ಡೆಡ್ ಫಾರ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್ ಆಫ್ ಹೈ ಆರ್ಡರ್.
ಸೊ ಹೈ ಆರ್ಡರ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಯಾರು ಮಾಡಿರ್ತಾರೆ ಅವರಿಗೆ ಈ ಪ್ರಶಸ್ತಿ ಕೊಡಲಾಗುತ್ತೆ. ಪದ್ಮಶ್ರೀ ಈಸ್ ಅವಾರ್ಡೆಡ್ ಫಾರ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಇನ್ ಎನಿ ಫೀಲ್ಡ್. ಸೊ ಯಾವುದೇ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಅಥವಾ ಡಿಸ್ಟಿಂಗ್ವಿಶ್ ಸರ್ವಿಸ್ ಯಾರು ಮಾಡಿರ್ತಾರೋ ಅವ್ರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಸೊ ಈ ವರ್ಷದ ಲಿಸ್ಟ್ ಆಫ್ ಪದ್ಮ ಅವಾರ್ಡೀಸ್ 2021. Padma Awards of 2021 comprises of 7 Padma Vibhushan. 7 ಜನಕ್ಕೆ ಪದ್ಮ ವಿಭೂಷಣ್ ಪ್ರಶಸ್ತಿ, 10 ಜನಕ್ಕೆ ಪದ್ಮ ಭೂಷಣ್ ಪ್ರಶಸ್ತಿ ಮತ್ತೆ 102 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ವರ್ಷದಲ್ಲಿ. ಸೊ ಈ ಎಲ್ಲಾ ಪ್ರಶಸ್ತಿಗಳಲ್ಲಿ 29 ಆಫ್ ದಿ ಅವಾರ್ಡೀಸ್ ಆರ್ ವಿಮೆನ್. ಸೊ ಮಹಿಳೆಯರು 29 ಜನ ಈ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಾರೆ. 16 ಜನಕ್ಕೆ ಪೋಸ್ಟ್ ಥಾಮಸ್ಲಿ ನೀಡಲಾಗುತ್ತೆ, ಅಂದ್ರೆ ಮರಣೋತ್ತರವಾಗಿ 16 ಜನಕ್ಕೆ ಈ ಪ್ರಶಸ್ತಿ ನೀಡಲಾಗಿದೆ. ಮತ್ತು 1 ಪ್ರಶಸ್ತಿಯನ್ನ ತೃತೀಯ ಲಿಂಗಿ ಅಥವಾ ಟ್ರಾನ್ಸ್ಜೆಂಡರ್ಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಪಟ್ಟಿನ ನೋಡೋದಾದ್ರೆ ಪದ್ಮ ವಿಭೂಷಣ್ 7 ಜನಕ್ಕೆ ಬಂದಿರುತ್ತೆ. ಸೊ ಶಿಂಜೋ ಅಬೆ, ಸೊ ಇವರಿಗೆ ಪಬ್ಲಿಕ್ ಅಫೇರ್ಸ್ ಕ್ಯಾಟಗರಿಯಲ್ಲಿ ಈ ಅವಾರ್ಡ್ ನ ಕೊಟ್ಟಿರ್ತಾರೆ. ಹಿ ಬಿಲಾಂಗ್ಸ್ ಟು ಜಪಾನ್. SP ಬಾಲಸುಬ್ರಹ್ಮಣ್ಯಂ ಪೋಸ್ಟ್ ಥಾಮಸ್ಲಿ ಅವರ ನಿಧನದ ನಂತರ ಇವರು ಕಲೆಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ಇಸ್ ಫ್ರಮ್ ನೇಟಿವ್ ಆಫ್ ತಮಿಳುನಾಡು. ಡಾಕ್ಟರ್ ಬೆಲ್ಲೆ ಮೊನ್ನಪ್ಪ ಹೆಗ್ಡೆ ಇವರು ಕರ್ನಾಟಕದವರು. ಸೊ ಮೆಡಿಸಿನ್ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡಿರ್ತಾರೆ. ಸೊ ಇವರು ಕರ್ನಾಟಕದವರು. ದೆನ್ ನರೇಂದ್ರ ಸಿಂಗ್ ಕ್ಯಾಪನಿ, ಸೊ ಇವರು ಕೂಡ ನಿಧನದ ನಂತರ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಈಸ್ ಫ್ರಮ್ ದಿ USA. ದೆನ್ ಮೌಲಾನಾ ವಹೀದುದ್ದೀನ್ ಖಾನ್, ಸೊ ಇವರು ಸ್ಪಿರಿಚುಯಲಿಸಂ, ಸೊ ಇವರು ಡೆಲ್ಲಿಗೆ ಬಿಲಾಂಗ್ ಆಗ್ತಾರೆ. BB ಲಾಲ್ ಆರ್ಕಿಯಾಲಜಿ ಡೆಲ್ಲಿ, ಮತ್ತೆ ಸುದರ್ಶನ್ ಸಾಹು ಇವರು ಕಲೆ ಒಡಿಶಾಗೆ ಬಿಲಾಂಗ್ ಆಗ್ತಾರೆ. ಸೊ ಈ 7 ಜನಕ್ಕೆ ಪದ್ಮ ವಿಭೂಷಣ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗಿದ್ರೆ ಪದ್ಮ ಭೂಷಣ್, ಸೊ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದು. ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಮಾತ್ರ ಹೇಳ್ತೀನಿ. ಸೊ ಚಂದ್ರಶೇಖರ್ ಕಂಬಾರ್ ಇವರಿಗೆ ಲಿಟರೇಚರ್ ಅಂಡ್ ಎಜುಕೇಶನ್ ಕ್ಷೇತ್ರದಲ್ಲಿ ಈ ಪದ್ಮಭೂಷಣ್. ಸೊ ನಂತರ ಪದ್ಮಶ್ರೀ ಅವಾರ್ಡ್ ನ ಬಹಳಷ್ಟು ಜನಕ್ಕೆ ಕೊಟ್ಟಿರ್ತಾರೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಬೋದು. ಸೊ ಈ PDF ನ ಕೂಡ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಾನು ಕರ್ನಾಟಕದವ್ರನ್ನ ಮಾತ್ರ ಇಲ್ಲಿ ಹೆಸರಿಸ್ತೀನಿ, ಮಿಕ್ಕಿದವ್ರನ್ನ ನೀವು ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಲುಕ್ ಇನ್ ಫಾರ್ ದಿ ಡಿಫರೆಂಟ್ ನೇಮ್ಸ್ ಅಂಡ್ ದೇರ್ ಸ್ಟೇಟ್ಸ್ ಆಸ್ ವೆಲ್. And finally we have 2 people here in this list. So one is ಮಾತಾ ಬಿ ಮಂಜಮ್ಮ ಜೋಗತಿ, ಸೊ ಇವರು ಆರ್ಟ್ ಕರ್ನಾಟಕಕ್ಕೆ ಸೇರಿದವರು. ದೆನ್ ರಂಗಸ್ವಾಮಿ ಲಕ್ಷ್ಮೀ ನಾರಾಯಣ ಕಶ್ಯಪ್, ಸೊ ಲಿಟರೇಚರ್ ಮತ್ತೆ ಎಜುಕೇಶನ್ ಇವರು ಕೂಡ ಕರ್ನಾಟಕಕ್ಕೆ ಸೇರಿದವರು. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ಹಿಯರ್ ಅಂಡ್ ವಾಚ್ ದ ನೇಮ್ಸ್. ದೆನ್ ಯು ಹ್ಯಾವ್ one more list. Then you have one more list here as well. And the last list where we have one more name from Karnataka, KV Venkatesh, sports ge ivaru kuda Karnatakadavaru. So istu janake ee Padmashri prashastiyana needalagirutte. So with this, let's go to the article number 5. Cabinet nod for renaming Mumbai Karnataka as Kitturu Karnataka. So Mumbai Karnataka ಏನಿತ್ತು ಅದು ಇನ್ಮೇಲೆ ಕಿತ್ತೂರು ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಗಿದೆ. The cabinet decided that the Mumbai Karnataka region will be officially known as ಕಿತ್ತೂರು ಕರ್ನಾಟಕ. ಸೊ ಇವಾಗ ಅಫಿಷಿಯಲಿ ಅದನ್ನ ನಾವು ಕಿತ್ತೂರು ಕರ್ನಾಟಕ ಅಂತ ಕರಿತೀವಿ. ಸೊ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಯಾವ್ಯಾವು ಅಂದ್ರೆ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ಗದಗ್ ಮತ್ತೆ ಹಾವೇರಿ. ಸೊ ಇವೆಲ್ಲ ಇನ್ಮೇಲೆ ಕಿತ್ತೂರು ಕರ್ನಾಟಕದ ಭಾಗಗಳಾಗಿರುತ್ತೆ. ಸೊ ಇನ್ ಅನದರ್ ಸಿಗ್ನಿಫಿಕೆಂಟ್ ಡಿಸಿಷನ್, ಸೊ ಇದು ಬೇರೆ ಇನ್ನೊಂದು ನಿರ್ಧಾರದಲ್ಲಿ ಅಂದ್ರೆ ಕ್ಯಾಬಿನೆಟ್ ಸೊ ಈ ಒಂದು ಹೊಸ ನೇಮ್ ನ ರೀನೇಮ್ ಮಾಡಿದೆ. ಅದರ ಜೊತೆಗೆ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಬೈಫರ್ಕೇಶನ್ ಆಫ್ ಧಾರವಾಡ ಮಿಲ್ಕ್ ಯೂನಿಯನ್ ಟು ಕ್ರಿಯೇಟ್ ನ್ಯೂ ಒನ್ ಫಾರ್ ಹಾವೇರಿ. ಸೊ ಮುಂಚೆ ಹಾವೇರಿ ಮತ್ತೆ ಧಾರವಾಡ ಮಿಲ್ಕ್ ಯೂನಿಯನ್ ಏನಿತ್ತು ಅದು ಒಟ್ಟಿಗೆ ಇತ್ತು. ಇವಾಗ ಎರಡನ್ನು ಸಪರೇಟ್ ಮಾಡಿ ಹಾವೇರಿಗೆ ತನ್ನದೇ ಆದ ಒಂದು ಮಿಲ್ಕ್ ಯೂನಿಯನ್ ನ ಕೊಡ್ಲಿಕ್ಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಅದೇ ರೀತಿಯಲ್ಲಿ ಕೋಲಾರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ ಕೂಡ ಅದು ಕೊಲಾಬರೇಷನ್ ಅಥವಾ ಒಟ್ಟಿಗೆ ಇತ್ತು. ಇವಾಗ ಅದು ಕೂಡ ಬೈಫರ್ಕೇಟ್ ಆಗುತ್ತೆ. ಸೊ ಚಿಕ್ಕಬಳ್ಳಾಪುರ್ ವಿಲ್ ಗೆಟ್ ಇಟ್ಸ್ ಓನ್ ಮಿಲ್ಕ್ ಯೂನಿಯನ್. ಸೊ ಚಿಕ್ಕಬಳ್ಳಾಪುರಕ್ಕೆ ಕೂಡ ತನ್ನದೇ ಆದ ಒಂದು ಮಿಲ್ಕ್ ಯೂನಿಯನ್ ನೀಡಬೇಕಂತ ಈ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಹಾಗಿದ್ರೆ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ನ್ಯೂ ಸ್ಯಾಂಡ್ ರೂಲ್ಸ್ ಅಪ್ರೂವ್ಡ್. ಸೊ ಈ ಮರಳಿನ ಮಾಫಿಯಾ ಏನಿತ್ತು ಅದನ್ನ ಪ್ರಿವೆಂಟ್ ಅಥವಾ ಕಡಿಮೆ ಮಾಡ್ಲಿಕ್ಕೆ ಮರಳಿಗೆ ಸಂಬಂಧಪಟ್ಟ ಹೊಸ ಕಾನೂನುಗಳನ್ನ ಅಪ್ರೂವ್ ಆಗಿದೆ. ಸೊ ಆ ಕಾನೂನುಗಳು ಏನು ಅಂತ ನೋಡ್ತಾ ಬಂದ್ಬಿಡೋಣ. The state cabinet approved the Karnataka Minor Minerals Concessions Rules 2021. So ಈ ರೂಲ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ಮೈನರ್ ಮಿನರಲ್ಸ್ ಕನ್ಸೆಷನ್ಸ್ ರೂಲ್ಸ್ 2021 ಅಂತ ಕರಿತೀವಿ. ಅಂಡ್ fixed the price of sand at 300 per ton
at the gram panchayat level. So gram panchayati ಮಟ್ಟದಲ್ಲಿ 1 ಟನ್ ಮರಳಿಗೆ 300 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. Similarly, price of sand extracted from river beds and streams and sold in urban areas, towns and cities has been fixed at 700 per ton. ಅಂದ್ರೆ ಯಾವಾಗ ಮರಳನ ರಿವರ್ ಬೆಡ್ಸ್ ಇಂದ ಅಥವಾ ಸ್ಟ್ರೀಮ್ಸ್ ಇಂದ ತೆಗೆದುಕೊಂಡು ಅದನ್ನ ಸಿಟೀಸ್ ಅಲ್ಲಿ, ಟೌನ್ಸ್ ಮತ್ತೆ ಅರ್ಬನ್ ಏರಿಯಾ ಸಿಟೀಸ್ ಅಲ್ಲಿ ಅದನ್ನ ಸೆಲ್ ಮಾಡಿದ್ರೆ 1 ಟನ್ ಮರಳಿಗೆ 700 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. So as much as 25% of the royalty from the sale of sand will have to be provided to gram panchayat concerned through an appropriate budget provision. So ಆ ಮೊತ್ತದ 25% ಏನಿರುತ್ತೋ ಅದನ್ನ ರಾಯಲ್ಟಿ ಆಗಿ, ಆ ಸೇಲ್ ಆಫ್ ಸ್ಯಾಂಡ್ ಏನಿರುತ್ತೋ ಅದನ್ನ ರಾಯಲ್ಟಿ ಆಗಿ ಆ ಗ್ರಾಮ ಪಂಚಾಯತ್ ಕನ್ಸರ್ನ್ ಅಂದ್ರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವ ಗ್ರಾಮ ಪಂಚಾಯತ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ, ಸೊ ಅಲ್ಲಿಗೆ 25% ಅಲ್ಲಿ ರಾಯಲ್ಟಿ ಆಗಿ ಪೇ ಮಾಡ್ಬೇಕಾಗತ್ತೆ. ಇನ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್, ಸೊ ಈ ತೀರ ಪ್ರದೇಶಗಳಲ್ಲಿ ಅಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ಅಲ್ಲಿ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ತರ ಮರಳನ್ನೇನಾದ್ರೂ ಮಾರಾಟ ಮಾಡ್ಲಿಕ್ಕೆ ಏನೇನ್ ರೂಲ್ಸ್ ಇದೆ ಅಂತ ನೋಡೋದಾದ್ರೆ, ದಿ ಗವರ್ನಮೆಂಟ್ ಹ್ಯಾಸ್ ಪರ್ಮಿಟೆಡ್ ಎಕ್ಸ್ಟ್ರಾಕ್ಷನ್ ಆಫ್ ಸ್ಯಾಂಡ್ ಯೂಸಿಂಗ್ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಅಂಡ್ ಹ್ಯಾಸ್ ಬ್ಯಾನ್ ದಿ ಯೂಸ್ ಆಫ್ ಮೆಷಿನರಿ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಈ JCB ಟಿಪ್ಪರ್ಗಳನ್ನ ನಾವು ಯೂಸ್ ಮಾಡ್ಕೊಂಡು ಮರಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ನೋಡಿರ್ತೀವಿ. ಸೊ ಇನ್ಮೇಲೆ ಈ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಏನಿರುತ್ತೆ ಅಲ್ಲಿ ಯಾವುದೇ ಮಿಷಿನರಿನ ಯೂಸ್ ಮಾಡೋ ಆಗಿಲ್ಲ. ಅವರು ಟ್ರೆಡಿಷನಲ್ ಪ್ರಾಕ್ಟೀಸಸ್ ಏನಿದೆ, ಸೊ ಮನುಷ್ಯರು ಮ್ಯಾಂಡ್ ಅಂತ ಏನ್ ಹೇಳ್ತೀವಿ, ಮಾನವರಿಂದ ಮಾತ್ರ ಅದನ್ನ ಲಿಫ್ಟ್ ಮಾಡಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಸೊ ಅಂಡರ್ ದಿ ನ್ಯೂ ರೂಲ್ಸ್, the sand extracted from the local streams, tanks and lakes will be permitted to be utilized for local community works, low housing construction works or government works. ಅಂದ್ರೆ ಈ ಲೋಕಲ್ ಸ್ಟ್ರೀಮ್ಸ್ ಏನಿರುತ್ತೆ ಮತ್ತೆ ಟ್ಯಾಂಕ್ಸ್ ಏನಿರುತ್ತೆ, ಲೇಕ್ಸ್ ಇರುತ್ತೆ, ಅಂದ್ರೆ ಹಳ್ಳಿ ಪ್ರದೇಶಗಳ ಹತ್ರ ಈ ಚಿಕ್ಕ ಚಿಕ್ಕ ಕೆರೆಗಳು ಅಥವಾ ಟ್ಯಾಂಕ್ಸ್ ಮತ್ತೆ ಲೋಕಲ್ ಸ್ಟ್ರೀಮ್ಸ್ ಏನಿರುತ್ತೆ, ಸೊ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಮರಳನ್ನ ಆ ಲೋಕಲ್ ಕಮ್ಯುನಿಟಿ ವರ್ಕ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸಾಮುದಾಯಿಕ ಕೆಲಸಗಳೇನಿರುತ್ತೆ ಮತ್ತೆ ಲೋ ಹೌಸ್ ಕನ್ಸ್ಟ್ರಕ್ಷನ್ ಅಂದ್ರೆ ನಾಟ್ ವೆರಿ ಬಿಗ್ ಬಿಲ್ಡಿಂಗ್ಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ಸ್ ಆರ್ ಅಪಾರ್ಟ್ಮೆಂಟ್ಸ್, ಸೊ ತುಂಬಾ ಒಂದು ನಾರ್ಮಲ್ ಲೆವೆಲ್ ಹೌಸ್ ಕನ್ಸ್ಟ್ರಕ್ಷನ್ ಮತ್ತೆ ಸರ್ಕಾರಿ ಕೆಲಸಗಳಿಗೆ ಮಾತ್ರ ಬಳಸಬೇಕಾಗತ್ತೆ. ಸೊ ಸ್ಯಾಂಡ್ ಫಾರ್ ಗವರ್ನಮೆಂಟ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ವಿಲ್ ಬಿ ಸೋಲ್ಡ್ ಅಟ್ ಕನ್ಸೆಷನ್ ರೇಟ್. ಸೊ ಸರ್ಕಾರಿ ಕೆಲಸದ ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ಇದ್ರೂ ಅವರಿಗೆ ಈ ಮರಳನ್ನ ಕನ್ಸೆಷನ್ ರೇಟ್ ಅಲ್ಲಿ ಸೇಲ್ ಮಾಡ್ಬೇಕಾಗತ್ತೆ. ಅಂಡ್ ದಿ ಸ್ಯಾಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸ್ಟ್ರೀಮ್ಸ್ ಆರ್ ರಿವರ್ಸ್, ಅಂದ್ರೆ ಇದು ದೊಡ್ಡ ಮಟ್ಟದ್ದು. ಸೊ ಸ್ಟ್ರೀಮ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದ ಸ್ಯಾಂಡ್ ನ ಟ್ರಾನ್ಸ್ಪೋರ್ಟೆಡ್ ಎನಿವೇರ್ ಇನ್ ದ ಸ್ಟೇಟ್, ಸೊ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಪೋರ್ಟ್ ಮಾಡಬಹುದು. ದ ಪೀರಿಯಡ್ ಆಫ್ ಎಕ್ಸ್ಟ್ರಾಕ್ಷನ್ ವಿಲ್ ಬಿ 5 years or exhaustion of the permitted quantity, whichever is earlier the rules specify. ಅಂದ್ರೆ ಈ ಕಾನೂನಿನ ಪ್ರಕಾರ ಯಾರಿಗೆ ಈ ಮರಳು ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಟೆಂಡರ್ ಅಪ್ರೂವ್ ಆಗಿರುತ್ತೆ ಅವರು 5 years ಅಥವಾ ಪರ್ಮಿಸಿಯಬಲ್ ಕ್ವಾಂಟಿಟಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಷ್ಟು ಟನ್ ಅಂತ ಅವ್ರಿಗೆ ಪರ್ಮಿಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಇಮ್ಯಾಜಿನೇಷನ್ 1000 ಟನ್ ಅಥವಾ 5 ವರ್ಷ ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್, 5 ವರ್ಷ ತೆಗಿಬಹುದು ಅಥವಾ 1000 ಟನ್ ನೀವು ಮರಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರೆ 5 ವರ್ಷದ ಒಳಗೆ ಅವರು 1000 ಟನ್ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ ಅಂದ್ರೆ 5 ವರ್ಷ ತನಕ ಅವರು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅಥವಾ ಲೆಟ್ಸ್ 2 ವರ್ಷಕ್ಕೆ 1000 ಟನ್ ಮುಗ್ದೋಯ್ತಂದ್ರೆ ಸೊ ಅಲ್ಲಿಗೆ ಅವರ ಕಾಂಟ್ರಾಕ್ಟ್ ಟರ್ಮಿನೇಟ್ ಆಗುತ್ತೆ. ಅಂದ್ರೆ ಇವೆರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೋ ಅಲ್ಲಿಗೆ ಅವರ ಕಾಂಟ್ರಾಕ್ಟ್ ಟರ್ಮಿನೇಟ್ ಆಗುತ್ತೆ ಅಕಾರ್ಡಿಂಗ್ ಟು ದಿ ನ್ಯೂ ರೂಲ್ಸ್. The rules have envisaged the constitution of district sand committee. So ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡೋದಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಟ್ರಿಕ್ಟ್ ಸ್ಯಾಂಡ್ ಕಮಿಟಿ ಅಂತ ಕರಿತೀವಿ. ಇದರ ಮುಖ್ಯಸ್ಥರು, ಸೊ ದಿಸ್ ಈಸ್ ಹೆಡೆಡ್ ಬೈ ದಿ ಡೆಪ್ಯೂಟಿ ಕಮಿಷನರ್. ಸೊ DC ಇದರ ಮುಖ್ಯಸ್ಥರಾಗಿರ್ತಾರೆ. ಅವರೊಂದಿಗೆ 11 ಮೆಂಬರ್ ಕಮಿಟಿ ವಿಲ್ ಇನ್ಕ್ಲೂಡ್. ಸೊ ಅದರೊಂದಿಗೆ 11 ಮೆಂಬರ್ ಕಮಿಟಿ ಇರ್ತಾರೆ ಇದರಲ್ಲಿ ಡಿಸ್ಟ್ರಿಕ್ಟ್ ಸ್ಯಾಂಡ್ ಕಮಿಟಿಯಲ್ಲಿ. ಅದರಲ್ಲಿ ಬೇರೆ ಯಾರ್ಯಾರು ಇರ್ತಾರೆ ಅಂದ್ರೆ ಜಿಲ್ಲಾ ಪಂಚಾಯತ್ ZP CUO ಇರ್ತಾರೆ ಅದರಲ್ಲಿ. ಅದಾದ್ಮೇಲೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ. ಬೇರೆ ಅಫಿಷಿಯಲ್ಸ್ ಆಫ್ ವಾಟರ್ ರಿಸೋರ್ಸಸ್ ಜಲಸಂಪನ್ಮೂಲದ ಅಫಿಷಿಯಲ್ಸ್ ಇರ್ತಾರೆ. ಅದಾದ್ಮೇಲೆ ಅಫಿಷಿಯಲ್ಸ್ ಆಫ್ PWD ಅಂದ್ರೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ದಿ ಫಾರೆಸ್ಟ್ ಅಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಇಂದ ಬೇರೆ ಬೇರೆ ಅಫಿಷಿಯಲ್ಸ್ ಕೂಡ ಇರ್ತಾರೆ. ಈ ಕಮಿಟಿಗೆ ಏನೇನ್ ಪವರ್ಸ್ ಇರುತ್ತಂದ್ರೆ, ದಿ ಕಮಿಟಿ ಆಲ್ಸೋ ಹ್ಯಾಸ್ powers to set up an independent panel of experts to assess the damage to the environment owing to the illegal mining and sand extraction. So ಈ ಕಮಿಟಿಗೆ ಒಂದು ಪವರ್ ಏನಿರುತ್ತಂದ್ರೆ
they can actually formulate one an independent panel of experts. ಈ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರ ಒಂದು ಸ್ವಾತಂತ್ರ್ಯ ಅಥವಾ ಆಟೋನಮಸ್ ಅಥವಾ ಇಂಡಿಪೆಂಡೆಂಟ್ ಪ್ಯಾನಲ್ ನ ಅವರು ಕ್ರಿಯೇಟ್ ಮಾಡಬಹುದು. ಇವರ ಕೆಲಸ ಏನು ಅಂದ್ರೆ ಟು ಅಸೆಸ್ ದಿ ಡ್ಯಾಮೇಜ್ ಟು ದಿ ಎನ್ವಿರಾನ್ಮೆಂಟ್, ಈ ಪರಿಸರಕ್ಕೆ ಆಗಿರ್ತಕ್ಕಂತ ಹಾನಿ ಯಾವುದರಿಂದ, ಇಲ್ಲೀಗಲ್ ಮೈನಿಂಗ್ ಅಂದ್ರೆ ಕಾನೂನು ಬಾಹಿರ ಗಣಿಗಾರಿಕೆ ಮತ್ತೆ ಈ ಮರಳನ್ನ ತೆಗೆಯೋದ್ರಿಂದ, ಕಾನೂನು ಬಾಹಿರವಾಗಿ ಮರಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಈ ಪರಿಸರಕ್ಕೆ ಹೇಗೆ ಅಥವಾ ಯಾವ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಒಂದು ಇಂಡಿಪೆಂಡೆಂಟ್ ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ನ ಈ ಕಮಿಟಿ ಫಾರ್ಮುಲೇಟ್ ಮಾಡಬಹುದು. ದಿ ಕಮಿಟಿ ವಿಲ್ ಆಲ್ಸೋ ಪನಿಷ್ ವೈಲೇಷನ್ಸ್ ಆಫ್ ನಾರ್ಮ್ಸ್ ಬೈ ಪರ್ಮಿಟ್ ಹೋಲ್ಡರ್ಸ್. ಸೊ ಯಾರ್ಯಾರಿಗೆ ಪರ್ಮಿಟ್ ಕೊಟ್ಟಿರುತ್ತೆ ಸೊ ಅವ್ರಿಗೆ ಕೆಲವೊಂದು ನಾರ್ಮ್ಸ್ ಇರುತ್ತೆ, ಆ ನಾರ್ಮ್ಸ್ ಏನಾದ್ರೂ ವೈಲೇಟ್ ಮಾಡಿದ್ರೆ ಈ ಕಮಿಟಿ ಅವರಿಗೆ ಪನಿಷ್ಮೆಂಟ್ ಕೂಡ ಕೊಡ್ಬೋದಾಗಿರುತ್ತೆ. ಸೊ ಅಂಡರ್ ದಿ ರೂಲ್ಸ್ ದಿ ತಾಲೂಕ್ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ, ನಾವು ಲಾಸ್ಟ್ ಮಾತಾಡಿದ್ದು ಡಿಸ್ಟ್ರಿಕ್ಟ್ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ, ಇವಾಗ ನಾವು ಮಾತಾಡ್ತಾ ಇರೋದು ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿನ ಫಾರ್ಮುಲೇಟ್ ಮಾಡ್ತಾರೆ. ಸೊ ದಿಸ್ ಈಸ್ ಹೆಡೆಡ್ ಬೈ ದಿ ಅಸಿಸ್ಟೆಂಟ್ ಕಮಿಷನರ್ ಅಂಡ್ ಅದರ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್. ಸೊ ಇದರ ಮುಖ್ಯಸ್ಥರು AC ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಅಂಡ್ ಅದರ್ ಡಿಪಾರ್ಟ್ಮೆಂಟ್ ಮೆಂಬರ್ಸ್ ಕೂಡ ಇದರಲ್ಲಿ ಇರ್ತಾರೆ. ಸೊ ದೇ ವಿಲ್ ಮೀಟ್ ಒನ್ಸ್ ಇನ್ ಎ ಮಂತ್. ಸೊ ಅವರು ತಿಂಗಳಿಗೊಂದ್ಸತಿ ಮೀಟಿಂಗ್ ಮಾಡಿ ದೇ ಕ್ಯಾನ್ ಟೇಕ್ ಅ ಡಿಸಿಷನ್ಸ್ ಆನ್ ಅಲೋಕೇಶನ್ಸ್ ಆಫ್ ಏರಿಯಾಸ್ ಫಾರ್ ಸ್ಯಾಂಡ್ ಎಕ್ಸ್ಟ್ರಾಕ್ಷನ್ ಇನ್ ತಾಲೂಕ್ಸ್. ಅಂದ್ರೆ ಆ ತಾಲೂಕು ಮಟ್ಟದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಈ ಮರಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಪ್ರತಿ ತಿಂಗಳು ಅವರು ಮೀಟಿಂಗ್ ಮಾಡೋದ್ರ ಮುಖಾಂತರ ತೆಗೆದುಕೊಳ್ಬೇಕಾಗುತ್ತೆ. So under the rules, permit or lease holders have to pay 10% of the royalty to the District Mineral Foundation Trust. So ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಟ್ರಸ್ಟ್ ಅಂತ ಏನಿರುತ್ತೆ ಸೊ ಅದರಲ್ಲಿ ಯಾರಿಗೆ ಪರ್ಮಿಟ್ ಅಥವಾ ಲೀಸ್ ಕೊಟ್ಟಿರ್ತಾರೋ ಅವರು 10% ಆಫ್ ದಿ ರಾಯಲ್ಟಿನ ಇವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ಈ ಫಂಡ್ ನ ಅವ್ರು ಏನಕ್ಕೆ ಯೂಸ್ ಮಾಡ್ತಾರಂದ್ರೆ ಸೊ ದಿಸ್ ಫಂಡ್ ವಿಲ್ ಬಿ ಯೂಸ್ ಫಾರ್ ರಿಹ್ಯಾಬಿಲಿಟೇಷನ್ ಅಂಡ್ ರಿಕ್ಲಮೇಷನ್ ಆರ್ ಎನಿ ಅದರ್ ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಸ್. ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಪುನರುಜ್ಜೀವನ ಆಗ್ಲಿ ಅಥವಾ ರಿಕ್ಲಮೇಷನ್ ಆಗ್ಲಿ ಅಥವಾ ಅದನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕಾಗ್ಲಿ ಅದರ ಮೆಷರ್ಸ್ ನ ತೆಗೆದುಕೊಳ್ಳಲಿಕ್ಕೋಸ್ಕರ ಈ 10% ಫಂಡ್ ನ ಯೂಸ್ ಮಾಡ್ಬೇಕಾಗುತ್ತೆ. So a committee headed by the chief secretary and the other government officials would monitor the policy at the state level. So ರಾಜ್ಯ ಮಟ್ಟದಲ್ಲಿ ಈ ಪಾಲಿಸಿ ಏನಿರುತ್ತೆ ಸೊ ಅದನ್ನ ದಿ ಚೀಫ್ ಸೆಕ್ರೆಟರಿ ಮತ್ತೆ ಗವರ್ನಮೆಂಟ್ ಅಫಿಷಿಯಲ್ಸ್ ಆನ್ ರೆಗ್ಯುಲರ್ ಬೇಸಿಸ್ ಇದನ್ನ ಈ ಪಾಲಿಸೀಸ್ ನ ರಾಜ್ಯ ಮಟ್ಟದಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ದೀಸ್ ಆರ್ ಆಲ್ ದಿ ರೂಲ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ನ್ಯೂ ಚೇಂಜ್ ಇನ್ ಸ್ಯಾಂಡ್ ಪಾಲಿಸಿ ಅಥವಾ ರೂಲ್ಸ್. So next article is Chinese finish spacewalk outside future station. So Chinese ಒಂದು ಸ್ಪೇಸ್ ಸ್ಟೇಷನ್ ಮಾಡ್ತಾ ಇದೆ. ಸೊ ಇದುವರೆಗೂ US ರಷ್ಯಾ ಆಲ್ರೆಡಿ ಸ್ಪೇಸ್ ಸ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಚೈನೀಸ್ ಕೂಡ ಈ ಲಿಸ್ಟ್ ಗೆ ಆಡ್ ಆಗಲಿದೆ ಇಫ್ ದೇ ಕಂಪ್ಲೀಟ್ ಸ್ಪೇಸ್ ಸ್ಟೇಷನ್. ಸೊ ಭಾರತ ಇದುವರೆಗೂ ಸ್ಪೇಸ್ ಸ್ಟೇಷನ್ ನ ಕ್ರಿಯೇಟ್ ಮಾಡಿಲ್ಲ. ಸೊ ಇಲ್ಲಿ ಈ ಸುದ್ದಿ ಏನು ಅಂದ್ರೆ ಆ ಸ್ಪೇಸ್ ಸ್ಟೇಷನ್ ಕ್ರಿಯೇಟ್ ಮಾಡೋ ಸ್ಪೇಸ್ ಅಲ್ಲಿ ಸ್ಪೇಸ್ ವಾಕ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಬ್ಬ ಚೈನೀಸ್ ಮೊದಲ ಚೈನೀಸ್ ಮಹಿಳೆ ಸ್ಪೇಸ್ ವಾಕ್ ಮಾಡಿರ್ತಾರೆ. ಸೊ ಅವರ ಹೆಸರು ನಮ್ಗೆ ಗೊತ್ತಿರ್ಬೇಕು. 2 Chinese astronauts completed a spacewalk. So ಇಬ್ರು astronauts ಸ್ಪೇಸ್ ವಾಕ್ ನ ಕಂಪ್ಲೀಟ್ ಮಾಡಿರ್ತಾರೆ ಔಟ್ಸೈಡ್ ದಿ ಕೋರ್ ಮಾಡ್ಯೂಲ್ ಆಫ್ ಫ್ಯೂಚರ್ ಸ್ಪೇಸ್ ಸ್ಟೇಷನ್. ಅಂದ್ರೆ ಅವರ ಭವಿಷ್ಯದಲ್ಲಿ ನಿರ್ಮಾಣ ಮಾಡ್ತಕ್ಕಂತ ಈ ಸ್ಪೇಸ್ ಸ್ಟೇಷನ್ ಅಲ್ಲಿ ಇಬ್ಬರು ಆಸ್ಟ್ರೋನಾಟ್ ಸ್ಪೇಸ್ ವಾಕ್ ನ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಒಬ್ಬ ಮಹಿಳೆ ಇರ್ತಾರೆ, ಅವರ ಹೆಸರು ಅವರ ಏಜ್ ಏನಂದ್ರೆ ಶಿ ಇಸ್ 41-year-old ವಾಂಗ್ ಆಪಿಂಗ್, ಬಿಕಮಿಂಗ್ ದಿ ಫಸ್ಟ್ ಚೈನೀಸ್ ವಿಮೆನ್ ಟು ಪರ್ಫಾರ್ಮ್ ದಿ ಮೆನವರ್. ಸೊ ಇವರು ಫಸ್ಟ್ ಚೈನೀಸ್ ವುಮೆನ್. ಸೊ ಈ ಒಂದು ಸ್ಪೇಸ್ ವಾಕ್ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ Shenzhou 13 is the second of the 4 crewed missions. So ಅವ್ರದ್ದು ಕ್ರೂಡ್ ಮಿಷನ್ಸ್ ಏನಿದೆ ಅಂದ್ರೆ ಮನುಷ್ಯರನ್ನ ಸ್ಪೇಸ್ ಗೆ ಕಳಿಸ್ತಕ್ಕಂಥ ಮಿಷನ್ಸ್ ಏನಿದೆ ಅದರಲ್ಲಿ Shenzhou 13 is the second of the 4. ಟೋಟಲ್ 4 ಇದಾವೆ. ಸೊ ಅದರಲ್ಲಿ ಶೆಂಜೋನ ನಾವು ಸೆಕೆಂಡ್ ಆಫ್ ದಿ 4 ಕ್ರೂಡ್ ಮಿಷನ್ ಅಂತ ಕರಿತೀವಿ. ನೀಡೆಡ್ ಟು ಕಂಪ್ಲೀಟ್ ಚೈನಾ ಸ್ಪೇಸ್ ಸ್ಟೇಷನ್ ಬೈ ದಿ ಎಂಡ್ ಆಫ್ 2022. ಸೊ 2022 ವೇಳೆಗೆ ಈ ಸ್ಪೇಸ್ ಸ್ಟೇಷನ್ ನ ಕಂಪ್ಲೀಟ್ ಮಾಡ್ತಕ್ಕಂಥ ಗುರಿಯನ್ನ ಹೊಂದಿದೆ. ಸೊ ಡ್ಯೂರಿಂಗ್ ದ ಫಸ್ಟ್ ಸಚ್ ಮಿಷನ್ ದಟ್ ಎಂಡೆಡ್ ಇನ್ ಸೆಪ್ಟೆಂಬರ್. ಸೊ ಮೊದಲ ಮಿಷನ್ ಏನಿತ್ತು ಅದು ಸೆಪ್ಟೆಂಬರ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. 3 other astronauts stayed on Tianhe for 90 days. ಸೊ ಟಿಯಾನ್ಹೆ ಅಂತ ಏನಿದೆ ಅಲ್ಲಿ 90 days 3 ಆಸ್ಟ್ರೋನಾಟ್ಸ್ ಸ್ಪೆಂಡ್ ಮಾಡಿರ್ತಾರೆ. ದಿ ಕರೆಂಟ್ ಮಿಷನ್ ಲಾಂಚ್ಡ್ ಆನ್ October 16 will last for 6 months. So ಇವಾಗ ಕರೆಂಟ್ ಮಿಷನ್ ಏನಿದೆ so it is launched on October 16. It will last for 6 months. So this is about the spacewalk of Chinese. So with this
we have completed all the articles. Now let us come to InQuest one-liners. Number 1, 9th November 2021 na we it is observed as Legal Services Day. So idana the National Legal Services Authority adana ನಾವು NALSA ಅಂತ ಕರಿತೀವಿ. So they observed November 9, 2021 as Legal Services Day. So ನಮಗೆ Legal Services Day ಯಾವಾಗ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ 9th November 2021 ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಶ್ರಮಿಕ್ ಮಿತ್ರ ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ದಿ ಡೆಲ್ಲಿ ಗವರ್ನಮೆಂಟ್ ಲಾಂಚ್ ಶ್ರಮಿಕ್ ಮಿತ್ರ. ಸೊ ಇದರ ಪರ್ಪಸ್ ಏನು ಅಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಏನಾದ್ರೂ ಬೆನಿಫಿಟ್ಸ್ ಇದ್ರೆ ಅದನ್ನ ಅವ್ರಿಗೆ ತಲುಪಿಸ್ಲಿಕ್ಕೋಸ್ಕರ ಈ ಒಂದು ಶ್ರಮಿಕ್ ಮಿತ್ರ ಸ್ಕೀಮ್ ಅನ್ನೋದನ್ನ ಡೆಲ್ಲಿ ಗವರ್ನಮೆಂಟ್ ಲಾಂಚ್ ಮಾಡಿರ್ತಾರೆ. ನೆಕ್ಸ್ಟ್, ಐಫೆಲ್ ಟವರ್ ಸೈಜ್ಡ್ ಆಸ್ಟಿರಾಯ್ಡ್ ಈಸ್ ಹೆಡಿಂಗ್ ಫಾರ್ ಅರ್ತ್. ಸೊ ಈ ಭೂಮಿಗೆ ಈ ಐಫೆಲ್ ಟವರ್ ಗಾತ್ರದಲ್ಲಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಹತ್ರ ಬರ್ತಾ ಇದೆ. ಸೊ ಅದನ್ನ ಏನಂತ ಹೆಸರು ಮಾಡಿದ್ದಾರೆ ಅಂದ್ರೆ T4660 ನೆರಿಯಸ್ ಅಂತ ನೇಮ್ ಮಾಡಿದ್ದಾರೆ. ಸೊ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಪೊಟೆನ್ಶಿಯಲಿ ಹಜಾರ್ಡಸ್ ಆಸ್ಟಿರಾಯ್ಡ್. ಅಂದ್ರೆ ಇದು ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದು ಬಂದು ಭೂಮಿಗೆ ಅಪ್ಪಳಿಸಿದಾಗ ಅದೇನಾದ್ರೂ ಜನನಿಬಿಡ ಪ್ರದೇಶವಾಗಿದ್ರೆ ಅವರಿಗೆ ತುಂಬಾ ಹಾನಿಯನ್ನ ಉಂಟು ಮಾಡ್ತಕ್ಕಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಇದು ಎಗ್ ಶೇಪ್ ಇರುತ್ತೆ ಅಂಡ್ ರಫ್ಲಿ ಟ್ರಿಪಲ್ ದಿ ಸೈಜ್ ಆಫ್ ದಿ ಫುಟ್ಬಾಲ್ ಪಿಚ್. ಈ ಫುಟ್ಬಾಲ್ ಮೈದಾನ ಏನಿರುತ್ತೆ ಅದರ 3ರಷ್ಟು ಇದು ಗಾತ್ರವನ್ನ ಹೊಂದಿದೆ. ಸೊ ಇಟ್ ವಿಲ್ ಓನ್ಲಿ ಕಮ್ ಕ್ಲೋಸ್ ಟು ಅರ್ತ್ ಆನ್ December 11. ಸೊ ಡಿಸೆಂಬರ್ 11ರ ವೇಳೆಗೆ ಇದು ಭೂಮಿಗೆ ಬಹಳ ಹತ್ತಿರವಾಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಒನ್ ಲೈನರ್ ಈಸ್ ಗ್ಲೋಬಲ್ ಡ್ರಗ್ ಪಾಲಿಸಿ ಇಂಡೆಕ್ಸ್ ರಿಲೀಸ್ ಆಗಿರುತ್ತೆ. ಸೊ ಇದರಲ್ಲಿ ಭಾರತದ ಸ್ಥಾನ ಎಷ್ಟು, ಟಾಪ್ 5 ಯಾರು, ಲಾಸ್ಟ್ 5 ಯಾರು ಅನ್ನೋದನ್ನ ನೋಡ್ಬೋದು. ಟಾಪ್ 5 ಯಾರ್ಯಾರು ಅಂದ್ರೆ ನಾರ್ವೆ, ನ್ಯೂಜಿಲೆಂಡ್, ಪೋರ್ಚುಗಲ್, UK ಮತ್ತೆ ಆಸ್ಟ್ರೇಲಿಯಾ ಟಾಪ್ 5 ಇರ್ತಾರೆ. ಸೊ ಲೋಯೆಸ್ಟ್ 5 ಅಲ್ಲಿ ಬ್ರೆಜಿಲ್, ಉಗಾಂಡ, ಇಂಡೋನೇಷಿಯಾ, ಕೀನ್ಯಾ ಮತ್ತೆ ಮೆಕ್ಸಿಕೋ ಇರ್ತಾರೆ. ಸೊ ಭಾರತದ ದೇಶದ ರ್ಯಾಂಕ್ ಎಷ್ಟಿದೆ ಅಂದ್ರೆ 18 ಔಟ್ ಆಫ್ ದಿ ಟೋಟಲ್ 30 ಕಂಟ್ರೀಸ್. ನೆಕ್ಸ್ಟ್, ಉತ್ತರಾಖಂಡ್ ಫೌಂಡೇಶನ್ ಡೇ ನ ಅಬ್ಸರ್ವ್ ಮಾಡಲಾಗಿದೆ. ಸೊ ದಿಸ್ ಇಸ್ ಆಲ್ಸೋ ಅಬ್ಸರ್ವ್ಡ್ ಆನ್ 9th November 2021. ಸೊ ದಿಸ್ ಇಸ್ ಟು ಮಾರ್ಕ್ ದಿ ಫಾರ್ಮೇಶನ್ ಆಫ್ ದಿ 27th ಸ್ಟೇಟ್ ಆಫ್ ಇಂಡಿಯಾ. ಸೊ ಇಲ್ಲಿಗೆ ಇವತ್ತಿನ ಒನ್ ಲೈನರ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದಿ ಕ್ಲಾಸ್, ದಟ್ ಈಸ್ InQuest ಚಾಲೆಂಜ್ 10th November 2021. ಸೊ ಇದರ ಸರಿ ಉತ್ತರಗಳನ್ನ ನಾವು 11th ಅಂದ್ರೆ ನಾಳೆಯ ವಿಡಿಯೋದಲ್ಲಿ ಕ್ಲಾಸ್ ನಲ್ಲಿ ನಿಮ್ಗೆ ಪ್ರೆಸೆಂಟ್ ಮಾಡ್ತೀವಿ. ಸೊ ಇವತ್ತಿನ ಪ್ರಶ್ನೆಗಳು ಫ್ಲಾಗ್ಸ್ ಆಫ್ ಡಿಫರೆಂಟ್ ನೇಷನ್ಸ್ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಬಾವುಟಗಳಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿರ್ತೇವೆ. ಸೊ ನೀವು ಇದನ್ನ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸಬಹುದು. So this European country's flag is said to have its genesis in the flag that fell from heaven in 1219. ಅಂದ್ರೆ 1219ರಲ್ಲಿ ಈ ಫ್ಲಾಗ್ ನ ಅಕ್ಸೆಪ್ಟ್ ಮಾಡಿರ್ತಾರೆ. Hence holds the Guinness World Record for the oldest continuously used national flag. So imagine 1219ರಿಂದ ಇದುವರೆಗೂ ಒಂದೇ ರೀತಿಯ ಫ್ಲಾಗ್ ನ ಯೂಸ್ ಮಾಡೋದ್ರಿಂದ ಇದನ್ನ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಗೆ ಓಲ್ಡೆಸ್ಟ್ ಅಂಡ್ ಕಂಟಿನ್ಯೂಸ್ಲಿ ಯೂಸ್ ನ್ಯಾಷನಲ್ ಫ್ಲಾಗ್ ಅಂತ ಇದನ್ನ ಡಿಕ್ಲೇರ್ ಮಾಡಲಾಗಿದೆ. ಸೊ ಯು ನೀಡ್ ಟು ನೇಮ್ ದ ಕಂಟ್ರಿ ಅಂಡ್ ವಾಟ್ ಈಸ್ ದಿ ಫ್ಲಾಗ್ ಕಾಲ್ಡ್. ಸೊ ಯಾವ ರಾಷ್ಟ್ರದ ಫ್ಲಾಗ್ ಇದು ಮತ್ತೆ ಆ ಫ್ಲಾಗ್ ನ ಏನಂತ ಕರೀತಾರೆ ಅಂತ ನೀವು ಕಮೆಂಟ್ ಮಾಡ್ಬೇಕಾಗುತ್ತೆ. Question number 2, which natural feature appears on flags of Bangladesh, ಕಿರಿಬಾಟಿ ಮತ್ತೆ ನೈಗರ್. ಸೊ ಕಿರಿಬಾಟಿ, ಬಾಂಗ್ಲಾದೇಶ್ ಮತ್ತೆ ನೈಗರ್ ಈ ರಾಷ್ಟ್ರಗಳ ಬಾವುಟಗಳ ಮೇಲೆ ಯಾವ ನ್ಯಾಚುರಲ್ ಫೀಚರ್ ಸ್ವಾಭಾವಿಕ ಗುಣಲಕ್ಷಣವನ್ನ ನಾವು ನೋಡ್ಬೋದು. ಕ್ವೆಶ್ಚನ್ ನಂಬರ್ 3, ದಿಸ್ ಕಂಟ್ರೀಸ್ ಫ್ಲಾಗ್ ಹ್ಯಾಸ್ ಈಕ್ವಲ್ ಬ್ಯಾಂಡ್ಸ್ ಆಫ್ ಬ್ಲೂ ಅಂಡ್ ರೆಡ್. ಸೊ ನಾನು ಯಾವ ರಾಷ್ಟ್ರದ ಫ್ಲಾಗ್ ಮಾತಾಡ್ತಾ ಇದ್ದೀನೋ ಸೊ ಆ ರಾಷ್ಟ್ರದ ಫ್ಲಾಗ್ ಅಲ್ಲಿ ಈಕ್ವಲ್ ಸೈಜ್ ಆಫ್ ಬ್ಲೂ ಮತ್ತೆ ರೆಡ್ ಬ್ಯಾಂಡ್ ಇರುತ್ತೆ. ಸೊ ಡ್ಯೂರಿಂಗ್ ಪೀಸ್ ಟೈಮ್ ಅಂದ್ರೆ ಆ ರಾಷ್ಟ್ರ ಶಾಂತಿಯುತವಾಗಿದ್ದಾಗ ಬ್ಲೂ ಕಲರ್ ಮೇಲಿರುತ್ತೆ, ಮತ್ತೆ ಏನಾದ್ರೂ ಅನ್ರೆಸ್ಟ್ ಇದ್ದಾಗ, ಯುದ್ಧ ಇದ್ದಾಗ ರೆಡ್ ಕಲರ್ ಮೇಲೆ ಬರುತ್ತೆ, ಅಂದ್ರೆ ರಿವರ್ಸ್ ಮಾಡ್ಕೊಳ್ತಾರೆ. ಸೊ ಯು ಜಸ್ಟ್ ಹ್ಯಾವ್ ಟು ನೇಮ್ ದಿಸ್ ಏಷಿಯನ್ ನೇಷನ್. ಸೊ ಇದು ಒಂದು ಏಷ್ಯಾದ ಒಂದು ರಾಷ್ಟ್ರವಾಗಿರುತ್ತೆ, ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸೊ ಕ್ವೆಶ್ಚನ್ ನಂಬರ್ 4, ನೇಮ್ ದಿ ಓನ್ಲಿ UN ಮೆಂಬರ್ ನೇಷನ್ ಟು ಹ್ಯಾವ್ ಅ ಮ್ಯಾಪ್ ಆಫ್ ದ ಕಂಟ್ರಿ ಆನ್ ಇಟ್ಸ್ ನ್ಯಾಷನಲ್ ಫ್ಲಾಗ್. ಅಂದ್ರೆ ಅವರ ರಾಷ್ಟ್ರ ಧ್ವಜದ ಮೇಲೆ ಮ್ಯಾಪ್ ಇರ್ತಕ್ಕಂತ ಒಂದೇ ಒಂದು UN ಮೆಂಬರ್ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸೊ ವಿ ವಿಲ್ ಬಿ ವೈಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಸೊ ವಿ ಆರ್ ಗೋಯಿಂಗ್ ಟು ಅಕ್ನಾಲೆಜ್ top 5 or first 5 correct answer participants, those students who give correct answers. ಸೊ ಇಲ್ಲಿಗೆ ಸೊ ಇವತ್ತಿನ InQuest ಪ್ರೋಗ್ರಾಮ್ ಕ್ಲಾಸ್ ಮುಗ್ದಿರುತ್ತೆ. ಸೊ ನಿಮ್ಮ ಏನೇ ಒಪಿನಿಯನ್ಸ್ ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ಏನೇ ಡೌಟ್ಸ್ ಇದ್ರೂ ನಮಗೆ ಬರೀಬಹುದಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.